ನೊಬೆಲ್ ನಿರೀಕ್ಷೆಯಲ್ಲಿದ್ದ ಟ್ರಂಪ್ಗೆ ಬಿಗ್ ಶಾಕ್ ಆಗಿದೆ. ಮರಿಯಾ ಕೋರಿನಾ ಮಚೂಡಾಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆ ಆಯಿತು. ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿಯ ಕನಸು ಭಗ್ನಗೊಂಡಿದೆ. ವೆನೆಜುವೆಲಾ ದೇಶದ ವಿಪಕ್ಷದ ನಾಯಕಿ ಮರಿಯಾ ಪ್ರಜಾಪ್ರಭುತ್ವದ ಪರ ಹೋರಾಟಗಾರ್ತಿ. ಮರಿಯಾ ಐರನ್ ಲೇಡಿ ಅಂತಲೂ ಕೂಡ ಖ್ಯಾತಿ. ಈಗ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ಆದರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ಗೆ ನಿರಾಸೆ ಆಗಿರೋದು. ಬಹಳಷ್ಟು ಕನಸನ್ನು ಕಂಡುಕೊಂಡಿರುವಂಥ ಡೊನಾಲ್ಡ್ ಟ್ರಂಪ್ ತಾವೇ ಘೋಷಣೆ ಮಾಡಿಕೊಂಡಿದ್ದು ನನಗೆ ನೊಬೆಲ್ ಪ್ರಶಸ್ತಿ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅವರು ಯಾಕೆ ಪಾಕಿಸ್ತಾನ ಕೂಡ ಅವರ ಬೆಂಬಲವಾಗಿ ನಿಂತಿತ್ತು. ಆದರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ. ಈಗ ನೊಬೆಲ್ ಪ್ರಶಸ್ತಿಯ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ. ನೊಬೆಲ್ ನಿರೀಕ್ಷೆಯಲ್ಲಿದ್ದ ಟ್ರಂಪ್ಗೆ ಬಿಗ್ ಶಾಕ್ ಇದೆ. ಮರಿಯಾ ಕೋರಿನಾ ಮಚೂಡಾಗೆ ಇಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಿ ಘೋಷಿಸಲಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಕನಸೇನಿತ್ತು ಅಲ್ಲ, ನೊಬೆಲ್ ಪ್ರಶಸ್ತಿ ನನಗೇ ಸಿಗಬೇಕು, ನನಗೆ ಕೊಡಬೇಕು ಅನ್ನುವಂಥದ್ದು, ಆ ಕನಸು ಭಗ್ನಗೊಂಡಿದೆ. ಇಲ್ಲಿ ಅವರಿಗೆ ಅವಕಾಶ ಇಲ್ಲ. ಅವರೇ ಘೋಷಣೆ ಮಾಡಿದರೂ ಕೂಡ ಅವರಿಗೆ ಚಾನ್ಸ್ ಇಲ್ಲ. 2025 ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿಯ ಒಂದು ಪ್ರಕಟಣೆ ಈಗ ಹೊರಗಡೆ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ವಿಚಾರ ಯಾಕೆ ಮುನ್ನೆಲೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಹಿಂದೆ ಸಭೆ ಮಾಡುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಹೇಳುತ್ತೆ ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅಂತೇಳಿ. ಅದಾದ ನಂತರ ಟ್ರಂಪ್ ಅವರು ಕೂಡ ಹೇಳ್ತಾರೆ ನನಗೆ ಸಿಗಬೇಕು ಅಂತ ಹೇಳಿ. ಇಲ್ಲ, 2025 ಸಾಲಿನ ನೊಬೆಲ್ ಶಾಂತಿಯ ಪ್ರಶಸ್ತಿ ಈಗ ಪ್ರಕಟ ಆಗಿದೆ. 100 ಅತ್ಯಂತ ಪ್ರಭಾವಶಾಲಿ ನಾಯಕರಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪ್ರಪಂಚದ 7 ಯುದ್ಧವನ್ನು ನಿಲ್ಲಿಸಿದ್ದಾಗಿ ಆ ಟ್ರಂಪ್ ಅವರು ಹೇಳಿದರು. ನನಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು ಅಂತ ಟ್ರಂಪ್ ಹೇಳಿದ್ದ. ವಿಶ್ವಸಂಸ್ಥೆಯಲ್ಲಿ ಟ್ರಂಪರ ನೊಬೆಲ್ ಪ್ರಶಸ್ತಿಯನ್ನು ಪಾಕ್ ಕೂಡ ಕೇಳಿತ್ತು. ಆ ಸಂದರ್ಭದಲ್ಲಿ ಸ್ವಯಂ ಘೋಷಿತ ಶಾಂತಿ ದೂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗ ಇದೆ. ಇವತ್ತು ನೊಬೆಲ್ ಶಾಂತಿ ಪುರಸ್ಕಾರದ ವಿಜೇತರ ಹೆಸರನ್ನು ಕೂಡ ಪ್ರಕಟ ಆಗಿದೆ. ಆದರೆ ಆ ಪಟ್ಟಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೆಸರು ಇರಲಿಲ್ಲ. ಟ್ರಂಪ್ ಬದಲಿಗೆ ವೆನೆಜುವೆಲಾದ ಪ್ರಜಾಪ್ರಭುತ್ವದ ಪರ ಹೋರಾಟಗಾರ್ತಿ ಮರಿಯಾ ಮಚೂಡಾಗೆ ನೊಬೆಲ್ ಶಾಂತಿ ಪುರಸ್ಕಾರ ಒಲಿಸಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕನಸು ಇಲ್ಲಿ ನನಸಾಗಿಲ್ಲ, ಕನಸು ಕನಸಾಗೇ ಉಳಿದಿದೆ. 2025 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ತಲೆಮರೆಸಿಕೊಂಡಿರುವಂಥ ವೆನೆಜುವೆಲಾದ ವಿರೋಧ ಪಕ್ಷದ ನಾಯಕಿ ಮರಿಯಾ ಕೋರಿನಾ ಮಚೂಡಾಗೆ ಈಗ ಕೊಡಲಾಗಿದೆ. ಐರನ್ ಲೇಡಿ ಎಂದು ಕರೆಯಲ್ಪಡುವ ಮಚಾಡೋ ಟೈಮ್ ಮ್ಯಾಗಜಿನ್ನ 2025 100 ಅತ್ಯಂತ ಪ್ರಭಾವಶಾಲಿ ನಾಯಕರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನೊಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆ ಮಾಡುವಾಗ ನೊಬೆಲ್ ಸಮಿತಿ ಅಧ್ಯಕ್ಷರು ಮಚಾಡೋ ಅವರನ್ನು ಕಾರ್ಗತ್ತಲಲ್ಲಿ ಇರುವ ಪ್ರಜಾಪ್ರಭುತ್ವದ ಮಧ್ಯೆ ಜ್ವಾಲೆ ಉರಿಯುವಂತೆ ಮಾಡಿರುವ ಧೈರ್ಯಶಾಲಿ ಮಹಿಳೆ ಅಂತೇಳಿ ಶ್ಲಾಘಿಸಿದ್ದಾರೆ.